ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಮ ಲೈಫ್ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದೆಯಾ, ಫ್ಯೂಚರ್ ಏನು, ಸಜೆಷನ್ಸ್ ಏನು ಟ್ಯಾರೋ ಇಂದ, ಈ ಒಂದು ವಿಚಾರವಾಗಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇದು ನಿಮ್ಮ ಲೈಫ್ ಕುರಿತಾಗಿಯೇ ಇರೋದು. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಬಗ್ಗೆನೆ ನೀವು ಯೋಚನೆ ಮಾಡಿಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. 1, 2 and 3 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಹಾಗೂ ನಿಮ್ಗೆ ಬೆಸ್ಟ್ ಕ್ಲಾರಿಟಿ ನಿಮ್ಮ ಲೈಫ್ ಬಗ್ಗೆ ಸಿಗುತ್ತೆ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ಮತ್ತು ಬೇರೆ ಸ್ಕ್ಯಾಮರ್ಸ್ ಇಂದ ಹುಷಾರಾಗಿರಿ. ತುಂಬಾ ಜನ ಟ್ಯಾರೋ ರೀಡಿಂಗ್ಸ್ ಮಾಡ್ತಾ ಇದ್ದಾರೆ. ಜೆನ್ಯುವಿನ್ ಆಗಿರುವಂತವ್ರನ್ನ ಫಾಲೋ ಮಾಡಿ. ಮತ್ತೆ ನೀವು ರೀಡಿಂಗ್ಸ್ ನ ತಗೊಳ್ತಾ ಇದ್ದೀರಾ, ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ತಾ ಇದ್ದೀರಾ ಅಂದ್ರೆ ಆ ವಿಷಯದಲ್ಲೂ ನೀವು ಒಥೆಂಟಿಕ್ ಆಗಿರೋರ್ನ ಫಾಲೋ ಮಾಡ್ಬೇಕಾಗತ್ತೆ. ಯಾರಂದ್ರೆ ಅವ್ರು ಸಜೆಷನ್ ಕೊಡ್ತಾರೆ ಅಂತ ನೀವು ತಗೊಳಕ್ ಹೋಗ್ಬೇಡಿ. ಈ ಒಂದು ವಿಷಯದಲ್ಲಿ ನೀವು ಹುಷಾರಾಗಿರಿ. ಇವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದಾರೆ, ಇವ್ರೆಷ್ಟು ಹೆಸರು ಮಾಡಿದ್ದಾರೆ ಮತ್ತು ಸರ್ಟಿಫಿಕೇಶನ್ ಇದೆಯಾ ಇವ್ರ ಹತ್ರ, ಅದೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು ರೀಡಿಂಗ್ ತಗೊಳ್ತಾ ಇದ್ದೀರಾ ಅಂತ ಇದ್ರೆ. ಸೊ ನೀವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ತಗೊಳ್ತೀರಾ ಅಂದ್ರೂ ತಗೋಬಹುದು. ಮತ್ತೆ ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆ, ಅದಾ ವಿಷಯವಾಗಿ ಪರಿಹಾರ ಬೇಕಿದೆ ಅಂದ್ರೂ ಕೂಡ ನಾನು ಹೆಲ್ಪ್ ಮಾಡಬಹುದು. ಕ್ಯಾಂಡಲ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ಆ ವಿಷಯವಾಗಿ ನಾನು ನಿಮ್ಗೆ ಸೆಷನ್ ತಗೊಳ್ತೀನಿ. ಆದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಂಡ ಮೇಲೆನೆ ನೀವು ನನ್ನ ಹತ್ರ ಮಾತಾಡಕ್ ಆಗೋದು. ಮತ್ತೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬೇಡಿ, ವಾಟ್ಸ್ಆಪ್ ಕಾಲ್ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ಓಕೆ, ಅದೇ ನಂದು ಪ್ರೊಸೀಜರ್ ಇರೋದು. ಜಸ್ಟ್ ಹಾಗೆ ಮೆಸೇಜ್ ಮಾಡಿದ್ರೆ ಯಾರು ಅದಕ್ಕೆ ರಿಪ್ಲೈ ಮಾಡೋದಿಲ್ಲ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಅಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಇದು ನಿಮ್ಮ ಕುರಿತಾಗಿಯೇ ಇರುತ್ತೆ. ನಿಮ್ಮ ಎನರ್ಜಿ ಹಾಗೂ ಗೈಡೆನ್ಸ್ ಫ್ರಮ್ ದ ಯೂನಿವರ್ಸ್ ಏನಾಗಿದೆ, ಸಜೆಷನ್ಸ್ ಏನಾಗಿದೆ, ಇದ್ರ ಬಗ್ಗೆ ನಾನು ರೀಡಿಂಗ್ ನ ಮಾಡ್ತಾ ಬರ್ತೀನಿ. ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸಿ, ಇದು ನಿಮ್ಮ ಎನರ್ಜಿ. ಮತ್ತೆ ಏನಾದ್ರೂ ಬ್ಲಾಕೇಜ್ ಇದೆ ಅಂದ್ರೆ ಏನು, ಮತ್ತೆ ಸಜೆಷನ್ ಏನಾಗಿದೆ, ಮತ್ತೆ ದೈವದಿಂದ ಮೆಸೇಜಸ್, ನೀವು ನಂಬುವ ದೈವದಿಂದ, ಯೂನಿವರ್ಸ್ ಇಂದ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಾನು ಮೆಸೇಜಸ್ ನ ತೆಗಿತಾ ಇದ್ದೀನಿ. ಸೊ ನಿಮ್ಮ ಎನರ್ಜಿ 3 ಆಫ್ ಕಪ್ಸ್ ಆಗಿದೆ. ಬ್ಲಾಕೇಜಸ್ ಏನಾದ್ರೂ ಇದೆಯಾ, 4 ಆಫ್ ವಾಂಡ್ಸ್ ಇದೆ, ಮತ್ತೆ 5 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಾಗಿದೆ ಅಂದ್ರೆ ಈಸಿ ಗೋಯಿಂಗ್ ಆಗಿದೆ. ಈಸಿ ಗೋಯಿಂಗ್ ಅಂದ್ರೆ ಆರಾಮಾಗಿದ್ದೀರಾ ಲೈಫ್ ಅಲ್ಲಿ. ತುಂಬಾ ಆಲ್ಸಿ ಅಂತಾನು ಹೇಳ್ಬೋದು. ಏನನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಫೋಕಸ್ಡ್ ಆಗಿಲ್ಲ ಒಂದು. ಮತ್ತೆ ಒಂಥರ ಈಸಿ ಅಂಡ್ ಫ್ಲೋಯಿ ಆಗಿ ಇದ್ದೀರಾ. ಸೊ ಈಸಿ ಅಂಡ್ ಫ್ಲೋಯಿ ಆಗಿದ್ದಾಗ ಎಲ್ಲ ಅಂದ್ರೆ ನಿಮ್ ಲೈಫ್ ಅಲ್ಲಿ ಈಗ ಪ್ರೆಸೆಂಟ್ ಎಲ್ಲ ಚೆನ್ನಾಗೇ ಇದೆ. ನಾನೇನು ಇಶ್ಯೂಸ್ ನೋಡ್ತಾ ಇಲ್ಲ. ಬ್ಲಾಕೇಜಸ್ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ ನೀವು. ಕಂಫರ್ಟ್ ಝೋನ್ ಅಂದ್ರೆ ನಂಗೆ ಇಷ್ಟೇ ಸಾಕು, ನನ್ಗೆ ಇದನ್ ಬಿಟ್ಟು ಬೇರೆ ಇನ್ನೇನು ಬೇಡ, ಆತರ ನೀವು ಔಟ್ ಆಫ್ ದ ಬಾಕ್ಸ್ ಹೋಗ್ತಾ ಇಲ್ಲ ಒಂದು. ಹಾಗೂ ಲೈಫ್ ನ ಕೂಡ ಒಂದ್ ರೀತಿಯಾಗಿ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ. ಮತ್ತೆ ನೀವು ನನ್ನ ಚಾನೆಲ್ ನ ಫಾಲೋ ಮಾಡ್ತೀರಾ ಅಂದ್ರೆ ನೆಗೆಟಿವ್ ತಗೋಬೇಕು, ಪಾಸಿಟಿವ್ ತಗೋಬೇಕಾಗುತ್ತೆ. ಏನಿದೆ ನಾನು ಅದನ್ನೇ ರೀಡಿಂಗ್ ಮಾಡ್ತೀನಿ. ನಾನು ತುಂಬಾನೇ ಫ್ಯಾಬ್ರಿಕೇಟ್ ಮಾಡಿ ನಿಮಗೆ ಇಷ್ಟ ಬರೋ ಹಾಗೆಲ್ಲ ಮಾತಾಡಕ್ ಆಗೋದಿಲ್ಲ. ಯಾಕಂದ್ರೆ ಟ್ಯಾರೋಲ್ ಏನ್ ಮೆಸೇಜ್ ಬರುತ್ತೆ ನಾನು ಅದನ್ನ ತಲುಪಿಸ್ಬೇಕಾಗತ್ತೆ ನಿಮ್ಗೆ. ಸೊ ಈ ತರ ನೀವು ನಿಮ್ಮ ಲೈಫ್ ನ ತೀರಾ ಈಸಿಯಾಗಿ ತಗೊಂಡೋಗೋದು, ಅಥವಾ ನೀವೇನೋ ಅಷ್ಟು ಸೀರಿಯಸ್ ಆಗಿ ಎಫರ್ಟ್ಸ್ ಹಾಕದೆ ಲೈಫ್ ನಲ್ಲಿ ಒಂದು ಗುರಿ ಇಟ್ಕೊಳ್ದೆ ಮುಂದೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ವಿಷಯಗಳು ಹೇಗ್ ನಡೆಯುತ್ತೆ ಅಂದ್ರೆ ಕಳ್ಕೊಳ್ಳುವಂತಹ ಒಂದು ವಿಷಯಗಳಾಗಬಹುದು. ಮೇ ಬಿ ನಿಮ್ಗೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗಬಹುದು, ಅಥವಾ ಸ್ಟ್ರೆಸ್ ಆಗ್ಬಹುದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬಹುದು. ಮತ್ತೆ ಇವಾಗ ಏನ್ ಮಾಡ್ತಿದ್ದೀರಾ, ನೀವು ಜನರನ್ನ ತುಂಬಾ ನಂಬ್ತಾ ಇದ್ದೀರಾ. ತೀರಾನೇ ಏನ್ ಮಾಡ್ತಿದ್ದೀರಾ, ಎಲ್ಲಾರ್ನು ಲೈಫ್ ನಲ್ಲಿ ಅಂದ್ರೆ ಇವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು, ತೀರಾ ಯಾರಂದ್ರೆ ಅವ್ರನ್ನ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳಕ್ ಬಿಟ್ಬಿಟ್ರೆ ಏನಾಗುತ್ತೆ, ಅವ್ರು ನಿಮ್ನ ಮಿಸ್ಯೂಸ್ ಮಾಡ್ಕೋಬಹುದು. ಸೊ ನಿಮಗೆ ಇಮೋಷನಲಿ ಪೇನ್ ಆಗುವ ಸಾಧ್ಯತೆ ಇದೆ ಅಂತ ಬಂದಿದೆ. ಇದು ಫ್ಯೂಚರ್ ಕಾರ್ಡ್ ಆಗಿದೆ, ಇದು ಸಜೆಷನ್ ಕಾರ್ಡ್ ಅಂತಾನು ಹೇಳ್ತೀವಿ. ಇದ್ರ ಅರ್ಥ ಏನಂದ್ರೆ ಇದನ್ನ ನೀವು ತಡಿಬಹುದು ಅಂತ ಅರ್ಥ. ಈ ತರ ಔಟ್ಕಮ್ ನ ತಡಿಬಹುದು. ನಿಮ್ಮ ಒಂದು ಆಟಿಟ್ಯೂಡ್ ಹೇಗಿರ್ಬೇಕು ಅಂದ್ರೆ ಒಬ್ಸರ್ವೆಂಟ್ ಆಗಿರ್ಬೇಕು, ಜನರನ್ನ ಒಬ್ಸರ್ವ್ ಮಾಡ್ಬೇಕಾಗತ್ತೆ. ತುಂಬಾನೇ ಲೀನೇಜ್ ಕೊಟ್ಬಿಟ್ರೆ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಎಲ್ರಿಗೂ ಒಂದು ಅವಕಾಶ ಅಂತ ಕೊಟ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅರ್ಹರಿಲ್ದೇ ಇರೋರು ಕೂಡ ನಿಮ್ಮನ್ನ ಮಿಸ್ಟ್ರೀಟ್ ಅಂದ್ರೆ ಇಲ್ ಟ್ರೀಟ್ ಮಾಡ್ಬಿಟ್ಟು ಅಡ್ವಾಂಟೇಜ್ ತಗೊಂಡು ನಿಮ್ಗೆ ನೋವು ಕೊಟ್ಟು ಹೋಗ್ತಾರೆ. ಸೊ ಬ್ಯಾಲೆನ್ಸ್
ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ ಲೈಫ್ ನಲ್ಲಿ ನೀವು ಬ್ಯಾಲೆನ್ಸ್ ತರಬೇಕಾಗತ್ತೆ. ಎಲ್ಲದನ್ನು ತೀರಾ ಪಾಸಿಟಿವ್ ಆಗಿ ನೋಡಿದ್ರೆ ಅದು ನಿಮ್ಗೆ ಒಂದು ಕೌಂಟರ್ ರಿಯಾಕ್ಷನ್ ಕೊಡ್ಬಹುದು. ಅಂದ್ರೆ ಅದೊಂದು ನೆಗೆಟಿವ್ ಆಗಿ ನಿಮ್ ಲೈಫ್ ಬರಬಹುದು, ಅದೇ ಒಂದು ಪ್ರಾಬ್ಲಮ್ ಆಗಿ ಬರಬಹುದು ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಸೊ ನಿಮ್ ಲೈಫ್ ನಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಪಾಸಿಟಿವ್ನೇ ನೋಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ನಿಮ್ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಅದ್ನೇನ್ ಸಿಗ್ಬೇಕು ಅದ್ ಸಿಗ್ಲಿಲ್ಲ ಅಂದಾಗ ನಿಮ್ಗೆ ನೋವು ಕೊಡುತ್ತೆ ಆ ವಿಷಯ. ನೆಕ್ಸ್ಟ್ ಏನ್ ಬರ್ತಾ ಇದೆ, ಹೋಪ್ ಅಂತ ಬರ್ತಾ ಇದೆ. ರೈನ್ಬೋ ಅಂಡ್ ಹೋಪ್ ಅಂತ ಕಾರ್ಡ್ ಬರ್ತಾ ಇದೆ. ಒಂದು ನಿಮ್ಮ ಫ್ಯೂಚರ್ ಸೆಕ್ಯೂರ್ಡ್ ಆಗಿದೆ. 6 ನಂಬರ್ ಬಂದಿರೋದ್ರಿಂದ ಈವನ್ ಆಗಿದೆ. ವಿಷಯಗಳು ಸಕ್ಸಸ್ ಕಡೆಗೆ ಹೋಗ್ತಾ ಇದೆ. ಆದ್ರೆ ಜನರನ್ನ ನಂಬುವ ವಿಷಯದಲ್ಲಿ ಹುಷಾರಾಗಿರಿ. ಹಾಗೂ ನಿಮ್ಮ ಎನರ್ಜಿ ಇಲ್ಲಿ ಏನೋ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಬಟ್ ಈಗ ತೀರಾನೇ ಲೈಟ್ ಆಗಿ ತಗೊಂಡಿದ್ದೀರಾ ಲೈಫ್ ನ. ಚೆನ್ನಾಗೇ ಇದೆಯಲ್ಲ, ಇರ್ಲಿ ಬಿಡು ಆತರ ತೀರಾನೇ ಒಂದು ಎನರ್ಜಿಲಿ ಹೇಗಿದ್ದೀರಾ ಅಂದ್ರೆ ಎಲ್ರಿಗೂನು ಅವಕಾಶ ಕೊಡ್ತಾ ಇದ್ದೀರಾ ನಿಮ್ ಲೈಫ್ ನಲ್ಲಿ. ಎಲ್ರೂ ಒಳ್ಳೆಯವರು ಅನ್ನೋ ರೀತಿಯಾಗಿ ನೋಡ್ತಾ ಇದ್ದೀರಾ, ಯಾಕಂದ್ರೆ ನಿಮ್ಗೆ ಒಳ್ಳೇದಾಗ್ತಾ ಇದೆ ಅಲ್ವಾ ಅದಕ್ಕೆ. ಆದ್ರೆ ಆ ಒಂದು ಯೋಚನೆ ನಿಮಗೆ ನೋವು ಕೊಡಬಹುದು ಮುಂದೆ ಬರುವ ದಿನಗಳಲ್ಲಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೇನೋ ನೀವು ತೀರಾ ಚೇಂಜ್ ಆಗಿ ಅಂತಾನು ಹೇಳ್ತಾ ಇಲ್ಲ. ಬಟ್ ಫ್ಯೂಚರ್ ಇಸ್ ಫಿಲ್ಡ್ ವಿತ್ ರೈನ್ಬೋ. ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಹಾಕ್ಬೇಕು ಅಂದ್ರೆ, ಮೈ ಲೈಫ್ ಇಸ್ ಕಲರ್ಫುಲ್ ಅಂಡ್ ಐ ಆಮ್ ವಿನ್ನಿಂಗ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ದು ಚೆನ್ನಾಗೆ ಬಂದಿದೆ ರೀಡಿಂಗ್, ಆದ್ರೆ ಒಂದಷ್ಟು ವಿಷಯಗಳಲ್ಲಿ ನೀವು ಬದಲಾಗಬೇಕು ಅಂತ ಬರ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಆಸ್ ಐ ಟೋಲ್ಡ್, ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಲೈಫ್ ನ. ಎಲ್ರೂನು ನಿಮ್ ಲೈಫಲ್ಲಿ ಬರಕ್ ಸಾಧ್ಯ ಇಲ್ಲ. ಯಾರು ನಿಮಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಯಾರು ನಿಮ್ಗೆ ನೋವು ಕೊಡ್ತಾ ಇದಾರೆ ಅವರಿಂದ ನೀವು ದೂರ ಆಗ್ಲೇಬೇಕಾಗತ್ತೆ. ಅದನ್ನ ನೀವ್ ಈಗ ಮಾಡ್ಲಿಲ್ಲ ಅಂದ್ರೆ ಮುಂದೆ ನೋವು ಅನುಭವಿಸ್ತೀರಾ ಅಂತ ಮೆಸೇಜ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ, ಮತ್ತೆ ಬ್ಲಾಕೇಜಸ್ ಏನಾದ್ರೂ ಇದೆಯಾ, ಮತ್ತೆ ಸಜೆಷನ್ಸ್, ಯೂನಿವರ್ಸ್ ಇಂದ ಗೈಡೆನ್ಸ್ ಏನಿದೆ, ಫ್ಯೂಚರ್ ಏನಿದೆ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ನಿಮ್ಮ ಎನರ್ಜಿ, ಬ್ಲಾಕೇಜ್ ಏನಿದೆ, ಮತ್ತೆ ಫ್ಯೂಚರ್ ಅಂದ್ರೆ ಸಜೆಷನ್ಸ್, ಯೂನಿವರ್ಸಲ್ ಗೈಡೆನ್ಸ್ ಏನಾಗಿದೆ ಅಂತ ಕೂಡ ನಾನು ನಿಮ್ಗೆ ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಯೂನಿವರ್ಸಲ್ ಗೈಡೆನ್ಸ್ ಏನಾಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ ಲೆಟ್ಸ್ ಸಿ. ಪ್ರೆಸೆಂಟ್ ಏನಾಗಿದೆ, ನಿಮ್ಮ ಎನರ್ಜಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಲೈಫ್ ನಲ್ಲಿ ನಿಮಗೆ ಏನಾಗ್ತಾ ಇದೆ, ನೋವು ಮತ್ತೆ ಸಾರ ಇಲ್ಲ ಅನ್ನಿಸ್ತಾ ಇದೆ. ಬೇಜಾರಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಜನರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಏನೂ ಬೇಕು ಅನ್ನಿಸ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಬೇಸಿಕ್ಲಿ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಮತ್ತೆ ಪ್ರೀತಿ ಕೊಡುವರು ಹತ್ರ ಇದ್ರು ಕೂಡ ಅವರನ್ನು ದೂರ ಮಾಡ್ತಾ ಇದ್ದೀರಾ. ಈ ತರದ್ ಒಂದು ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ. ಬ್ಲಾಕೇಜ್ ಏನ್ ಬರ್ತಾ ಇದೆ, 5 ಆಫ್ ಸ್ಪೋರ್ಟ್ಸ್. ಸೊ ಇತ್ತೀಚೆಗೆ ನಿಮಗೆ ಒಂದಷ್ಟು ವಿಷಯಗಳ ಲೈಫಲ್ಲಿ ಏನ್ ನಡೆದಿದೆ ಅಂದ್ರೆ, ಆತಂಕಗಳು ಮತ್ತೆ ಚಾಲೆಂಜಸ್ ಬಂದಿದೆ ಲೈಫ್ ನಲ್ಲಿ. ಜನರು ನಿಮಗೆ ನೋವು ಕೊಟ್ಟಿದ್ದಾರೆ, ತುಂಬಾ ಪ್ರೀತಿಸುವಂತವ್ರು ಮೋಸ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿಮ್ಮ ಟ್ರಸ್ಟ್ ನ ಬ್ರೇಕ್ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಅದೇ ಒಂದು ಬ್ಲಾಕ್ ಕ್ರಿಯೇಟ್ ಮಾಡಿದೆ. ಅಂದ್ರೆ ನಿಮ್ಗೆ ಟ್ರಸ್ಟ್ ಇಶ್ಯೂಸ್ ಬೆಳೀತಾ ಇದೆ. ಅಂದ್ರೆ ಜನರನ್ನ ನಿಮ್ ದೂರ ಕಂಪ್ಲೀಟ್ ಆಗಿ ಎಲ್ರನ್ನೂ ದೂರ ಮಾಡ್ತಾ ಇದ್ದೀರಾ. ಕೆಲವರಿಂದ ನಿಮ್ಗೆ ನೋವಾಗಿದೆ, ಆದ್ರೆ ಇವಾಗ ಯಾರನ್ನ ನಂಬ್ಲಿ, ಯಾರನ್ನ ಬಿಡ್ಲಿ, ಯಾರು ಬೇಡ ನನಗೆ, ಲೈಫೇ ಬೇಡ ನನ್ಗೆ, ಆತರ ಒಂದು ಜಿಗುಪ್ಸೆ ಬಂದಂಗ ಆಗಿದೆ ನಿಮ್ಗೆ ಲೈಫ್ ವಿಷಯದಲ್ಲಿ. ಅಡ್ವೈಸ್ ಏನ್ ಬರ್ತಾ ಇದೆ, 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಏನ್ ಅರ್ಥ ಇದು ಅಂದ್ರೆ, ಈ ತರನೇ ಒಂದು ನೋಷನ್ ಅಲ್ಲಿ ಇದ್ರೆ, ಈ ತರನೇ ಒಂದು ಯೋಚನೆನ ನೀವು ಮನ್ಸಿನಲ್ಲಿ ಇಟ್ಕೊಂಡು ಮುಂದೆ ಸಾಗಿದ್ರೆ ನೀವು ಫೈನಾನ್ಷಿಯಲ್ ಲಾಸ್ ನೋಡ್ತೀರಾ. ಮತ್ತೆ ಇನ್ನ ನೆಗ್ಲಿಜೆನ್ಸ್ ಮಾಡ್ಕೊಂಡ್ರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಇನ್ನ ಒಂದಷ್ಟು ವಿಷಯಗಳನ್ನ ನಿಮ್ ಲೈಫಲ್ಲಿ ಕಳ್ಕೊಂಡ್ ಬಿಡ್ತೀರಾ. ಈ ತರ ಒಂದು ಆಟಿಟ್ಯೂಡ್ನೇ ಮುಂದೇನು ಇಟ್ಕೊಂಡು ಹೋದ್ರೆ ಅಂತ ಬರ್ತಾ ಇದೆ. ಇದು ಸಂಭವ ಅಂದ್ರೆ ಇದು ಆಗತ್ತೆ ಅಂತ ಅಂದ್ರೆ ಇದನ್ನ ನೀವು ಬದಲಾಯಿಸ್ಕೋಬಹುದು. ಯಾವಾಗ ನಿಮ್ಗೆ ಇದು ಗೊತ್ತಾಗುತ್ತೆ ಬದಲಾಯಿಸ್ಕೋಬಹುದು. ಸೊ ಡೆಸ್ಟಿನಿ ಬರ್ತಾ ಇದೆ. ಡೆಸ್ಟಿನಿ ಅಂದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ನೀವು ನಂಬೋ ದೈವ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದಷ್ಟು ವಿಷಯಗಳು ನಿಮ್ ಲೈಫಲ್ಲಿ ಏನ್ ನಡೆದಿದೆ ಅದೆಲ್ಲ ಅವಘಡಗಳೇನೆ ಅರ್ಥ ಆಗ್ತಾ ಇದೆ. ಹಿಂದೇನೆ ನೋವು ಅನುಭವಿಸಿದೀರಾ, ಹಿಂದೇನೆ ಜನ ನಿಮ್ಗೆ ಮೋಸ ಮಾಡಿರೋದ್ರಿಂದ ಅದು ನಿಮ್ಗೆ ಒಂಥರ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ನ ತರ್ತಾ ಇದೆ. ಜನರು ಬೇಡ ಅನ್ನುವಂತ ಒಂದು ಫೀಲ್ ಕೊಡ್ತಾ ಇದೆ. ಆದ್ರೆ ಈ ತರ ವಿಷಯಗಳಿಂದ ನೀವು ಕಲಿಯುವಂತದ್ದು ಇತ್ತು. ಇದು ನೀವ್ ಅನುಭವಿಸ್ಲೇಬೇಕಾಗಿತ್ತು. ಈ ತರದೊಂದು ವಿಚಾರ ನಿಮ್ ಲೈಫಲ್ಲಿ ನಡಿಬೇಕಾಗಿತ್ತು. ಅದು ಡೆಸ್ಟಿನ್ಡ್ ಅಂತ ಬರ್ತಾ ಇದೆ. ಇದು ಒಂದು ವಿಧಿ ಲಿಖಿತ ಅಂತ ಹೇಳ್ತಾ ಇರೋದು ಯೂನಿವರ್ಸ್. ಇದು ಆಗ್ಬೇಕಾಗಿತ್ತು ಅಂಡ್ ಆಗೋದಕ್ಕೂ ಒಂದು ರೀಸನ್ ಇದೆ ಅಂತ. ಮತ್ತೆ ಏನ್ ಬರ್ತಾ ಇದೆ, ರಿಫ್ಲೆಕ್ಷನ್ ಅಂತ.
ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಕಲಿಯುವುದು, ಬೆಳೆಯುವ ಒಂದು ಸ್ಕೋಪ್ ಇದೆ. ನಿಮ್ಮಲ್ಲಿ ನೀವು ಒಂದು ಬದಲಾವಣೆ ತರುವ ಒಂದು ಸ್ಕೋಪ್ ಇರೋದ್ರಿಂದ ಅದನ್ನ ನಿಮಗೋಸ್ಕರನೇ ನೀವು ಬಳಸ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ನಿಮ್ಮ ಒಂದು ವೀಕ್ನೆಸ್ ಏನಾಗಿತ್ತು ಜನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮಲ್ಲಿ ಏನ್ ಗುಣ ಜನರು ಆ ರೀತಿಯಾಗಿ ವರ್ತಿಸೋದಕ್ಕೆ ಕಾರಣ ಆಯ್ತು, ಈ ತರ ನೀವು ರಿಫ್ಲೆಕ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೋ ವಿಷಯಗಳಿಗೆ ಉತ್ತರ ಸಿಗುತ್ತೆ. ಸೊ ಬೇಸಿಕ್ಲಿ ನಿಮ್ಮನ್ನ ನೀವೇ ಎಲ್ಲಿ ತಪ್ಪು ಮಾಡಿದೀರಾ, ಯಾವ ಕಡೆ ಜನರಿಂದ ನೀವು ಮೋಸ ಹೋಗಿದ್ದೀರಾ, ಹಾಗೂ ಯಾವ ವಿಚಾರದಲ್ಲಿ ಹೀಗಾಗಿದೆ, ನಿಮ್ಮಲ್ಲಿ ಯಾವ ಕುಂದು ಕೊರತೆಗಳಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಮುಂದೆ ಇಂಥ ವಿಷಯಗಳು ನಡೆಯೋದನ್ನ ನೀವು ತಪ್ಪಿಸಬಹುದು. ಆದ್ರೆ ಅದೇ ಆಟಿಟ್ಯೂಡ್ ನ ಬೆಳೆಸ್ಕೊಂಡು ಹೋದ್ರೆ, ಅದೇ ಒಂದು ವ್ಯಕ್ತಿತ್ವವನ್ನ ನೀವು ಮುಂದೆ ತಗೊಂಡ್ ಹೋದ್ರೆ ಖಂಡಿತವಾಗ್ಲೂ ಇನ್ನ ಲಾಸ್ ಅನುಭವಿಸ್ತೀರಾ ನಿಮ್ ಲೈಫಲ್ಲಿ ಅಂತ ಒಂದು ಮೆಸೇಜ್ ನಿಮಗೋಸ್ಕರ ಬಂದಿದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಅವರ ರೀಡಿಂಗ್ ಏನಾಗಿದೆ ಅಂತ. ಇದು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಆಗಿದೆ. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಥವಾ ಕ್ಯಾಂಡಲ್ ವ್ಯಾಕ್ಸ್ ರಿಲೇಟೆಡ್ ಏನಾದ್ರೂ ಸೊಲ್ಯೂಷನ್ಸ್ ಬೇಕಿದೆ ಅಂದ್ರೆ ನೀವು ಅದನ್ನ ಪಡಿಬಹುದು. ನಿಮ್ಮ ಪ್ರಾಬ್ಲಮ್ಸ್ಗೆ ಏನಾದ್ರು ಸೊಲ್ಯೂಷನ್ ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ನ್ಯಾಯವಾಗಿದೆ ಆ ಪ್ರಾಬ್ಲಮ್ ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಮತ್ತೆ ದಯವಿಟ್ಟು ಮೆಸೇಜ್ ಮಾಡಬೇಡಿ, ಕಾಲ್ ಮಾಡೇನೆ ನೀವು ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ನನ್ನ ಹತ್ರ ಮಾತಾಡ್ಬೇಕು ಅಂದ್ರೂ ಕೂಡ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ಓಕೆ, ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನಾನು ಈಗ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ, ಏನಾದ್ರೂ ಬ್ಲಾಕೇಜಸ್ ಇದೆಯಾ, ಅಡ್ವೈಸ್ ಏನಾಗಿದೆ, ಮತ್ತೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ನಿಮ್ಮ ಪರಿಸ್ಥಿತಿಗೆ ಇವಾಗ. ಸೊ ಪ್ರೆಸೆಂಟ್ ನಿಮಗೇನೆ ಇದು ಮೆಸೇಜ್, ನಿಮ್ಮ ಲೈಫ್ ಬಗ್ಗೆನೇ ಇದು ಮೆಸೇಜ್ ಆಗಿರೋದು. ಸೊ ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಪ್ರೆಸೆಂಟ್ ನಾನೇನು ಬ್ಲಾಕೇಜಸ್ ನೋಡ್ತಾ ಇಲ್ಲ, ಕಂಗ್ರಾಚುಲೇಷನ್ಸ್. ನಾನೇನು ಪ್ರಾಬ್ಲಮ್ ನೋಡ್ತಾ ಇಲ್ಲ. ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ, ನಿಮ್ ಜೀವನದ ಬಗ್ಗೆ ಗುರಿ ಇದೆ, ಸೀರಿಯಸ್ನೆಸ್ ಇದೆ, ಫೋಕಸ್ ಇದೆ, ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ ಲೈಫ್ ನ ರೊಟೀನ್ ಏನಿದೆ ಅದನ್ನು ಕೂಡ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಡೆವಿಲ್ ಕಾರ್ಡ್ ಬಂದಿದೆ. ಬ್ಲಾಕೇಜ್ ಕಾರ್ಡ್ ಡೆವಿಲ್ ಬಂದಿದೆ. ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ ರೀಡಿಂಗ್. ಸೊ ಲೆಟ್ಸ್ ಸಿ ಯಾಕೆ ನಿಮ್ಗೆ ಡೆವಿಲ್ ಬಂದಿದೆ ಅಂತ. ಕಿಂಗ್ ಆಫ್ ವಾಂಡ್ಸ್. ಸೊ ಇದೇನಾಗಬಹುದು ಅಂದ್ರೆ ಜನ ನಿಮ್ಮ ಲೈಫ್ ನ ನೋಡಿ ಎನ್ವಿಯಸ್ ಆಗಿದ್ದಾರೆ. ಎನ್ವಿಯಸ್ ಅಂದ್ರೆ ಏನು, ಅಸೂಯೆ, ನನ್ ಲೈಫ್ ಯಾಕೆ ಹೀಗಿಲ್ಲ, ಆತರ ನಿಮ್ಮ ಲೈಫ್ ನೋಡ್ಕೊಂಡು ಅವ್ರ ಲೈಫ್ ನ ಕಂಪೇರ್ ಮಾಡಿ ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ನಲ್ಲಿ. ಯಾಕಂದ್ರೆ ನಿಮ್ ಲೈಫ್ ಅದ್ಭುತವಾಗೇ ಇದೆ. ನಿಮ್ಮ ಲೈಫ್ ನಲ್ಲಿ ಏನೇನ್ ನಡಿಬೇಕು ಅದೆಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗೂ ಸ್ಪೆಷಲಿ ನೀವೊಂದು ಗೇನ್ ಮೂಮೆಂಟ್ ಅಲ್ಲಿ ಇದೀರಾ. ಗೇನ್ ಅಂದ್ರೆ ಲೈಕ್ ಯು ಆರ್ ಇನ್ ಅ ಪ್ರಾಫಿಟಬಲ್ ಟೈಮ್ ಅಂತ. ಪ್ರಾಫಿಟಬಲ್ ಟೈಮ್ ಏನೇ ಆಗಿರ್ಬೋದು, ಹಣಕಾಸಿನ ವಿಷಯವಾಗಿ ಪ್ರಾಫಿಟ್ ಇರ್ಬೋದು, ಅಥವಾ ನಿಮ್ಮ ಲವ್ ಲೈಫ್ ನಲ್ಲಿ ನೀವು ಒಳ್ಳೆಯದ್ ನೋಡ್ತಿರ್ಬೋದು ಚೇಂಜಸ್, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಚೇಂಜಸ್. ಸೊ ಪ್ರಾಫಿಟಬಲ್ ಟೈಮ್ ಇದು. ಸೊ ಇದಕ್ಕೆ ಕೆಟ್ಟ ಕಣ್ಣಂತೂ ಖಂಡಿತವಾಗ್ಲೂ ಬಿದ್ದಿದೆ. ಅಂಡ್ ನಿಮ್ಮ ಗ್ರೋತ್ ನ ಕೆಟ್ಟ ಜನ ನೋಡಿ ಒಂದು ಎನರ್ಜಿನ, ನೆಗೆಟಿವ್ ಆಗಿರುವಂತ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಅದೇ ನಿಮ್ ಲೈಫ್ಗೆ ಈಗ ಬ್ಲಾಕ್ ಆಗ್ಬಹುದು. ಬೇಸಿಕ್ಲಿ ನಿಮ್ಮ ಎನರ್ಜಿ ನಿಮ್ಗೆ ಬ್ಲಾಕೇಜ್ ಮಾಡ್ತಾ ಇಲ್ಲ, ಬೇರೆಯವ್ರ ಎನರ್ಜಿಯಿಂದ ನಿಮ್ಗೆ ಬ್ಲಾಕ್ ಆಗುವ ಒಂದು ವಿಷಯ ಇದೆ. ಅಂದ್ರೆ ಅದೊಂದು ಥ್ರೆಟ್ ಆಗ್ಬಹುದು ನಿಮ್ ಲೈಫಲ್ಲಿ ಅಂತ ಬರ್ತಾ ಇದೆ. ಮತ್ತೆ ನಿಮ್ಗೆ ಅಡ್ವೈಸ್ ಏನ್ ಬರ್ತಾ ಇದೆ ಅಂದ್ರೆ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನಂದ್ರೆ ತೀರಾನೇ ಫ್ರೆಂಡ್ಲಿ ಆಗೋದ್ ಬೇಡ ಜನರ ಹತ್ರ. ಓಕೆ, ಯಾವ್ದು ನಿಮ್ಗೆ ಸರಿ ಅನ್ಸ್ತಾ ಇಲ್ಲ, ಯಾವ್ದು ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಥಿತಿಗೆ ಇದ್ಯಾಕೋ ಈ ಪರ್ಸನ್ ಅಥವಾ ಈ ವ್ಯಕ್ತಿಯಿಂದ ನನ್ಗೇನೋ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇದೆ, ಅಥವಾ ಈ ವ್ಯಕ್ತಿ ಮನೆಗೆ ಹೋದ್ರೇನೆ ಅಥವಾ ಈ ವ್ಯಕ್ತಿ ಕಾಲ್ ಮಾಡಿದ್ರೇನೆ ಮೆಸೇಜ್ ಮಾಡಿದ್ರೇನೆ ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ನನ್ ಒಳಮನ್ಸು ಬೇಡ ಅಂತ ಇದೆ ಅಂದ್ರೆ ಅಂತ ಜನರನ್ನ ಕಟ್ ಆಫ್ ಮಾಡ್ಬೇಕಾಗತ್ತೆ. ದಟ್ಸ್ ಹೌ ಯು ಕ್ಯಾನ್ ಹ್ಯಾಂಡಲ್ ದ ಪ್ರಾಬ್ಲಮ್. ಮತ್ತೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜ್ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಬಂದಿದೆ. ಯಾರು ಈ ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿದ್ದಾರೆ ಅದ್ಭುತವಾಗಿದೆ ನಿಮ್ ಟೈಮಿಂಗ್. ಸ್ಪೆಷಲಿ ಇವತ್ತಿಂದ 6 ತಿಂಗಳು, 6ರಿಂದ 7 ತಿಂಗಳು, 4, 5, 6, 7 ಮಂತ್ಸ್ ಫ್ರಮ್ ನೌ ತುಂಬಾ ಚೆನ್ನಾಗಿದೆ. ನಿಮ್ಮ ಗ್ರೋತ್ ಯುಟಿಲೈಸ್ ಮಾಡ್ಕೊಳ್ಳಿ. ಫಾರ್ವರ್ಡ್ ಮೂವ್ಮೆಂಟ್ ನೋಡ್ಬೋದು ಇಲ್ಲಿ. ಡೈರೆಕ್ಷನ್ ಫಾರ್ವರ್ಡ್ ಆಗಿದೆ, ಫಾರ್ವರ್ಡ್ ಮೂವ್ಮೆಂಟ್ ಇದೆ. ಏನಾದ್ರೂ ಲೈಫ್ ನಲ್ಲಿ ಬ್ಲಾಕೇಜಸ್ ಇತ್ತು ಹಾಗೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಆ ವಿಷಯವಾಗಿ ನಿಮ್ಗೆ ಬಿಡುಗಡೆ ಸಿಗುತ್ತೆ. ಮತ್ತೆ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ. ಸೊ ಜನರಿಂದಾನೇ ನಿಮ್ಗೆ ಡಿಸ್ಟ್ರಾಕ್ಷನ್ ಉಂಟಾಗಬಹುದು.
ಅನ್ವಾಂಟೆಡ್ ಆಗಿರುವಂತ ಜನರನ್ನ ದಯವಿಟ್ಟು ಲೈಫ್ ನಲ್ಲಿ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರಿಂದಾನೇ ನಿಮ್ಗೆ ಸ್ವಲ್ಪ ಇಶ್ಯೂಸ್ ಅರೈಸ್ ಆಗಬಹುದು, ಹಾಗೂ ನಿಮ್ಗೆ ಅವ್ರು ರಾಂಗ್ ಅಡ್ವೈಸಸ್ ಕೊಡಕ್ ಬರ್ಬಹುದು, ನಿಮ್ಮ ಡೈರೆಕ್ಷನ್, ನಿಮ್ಮ ದಿಕ್ಕನ್ನ ತಪ್ಸಕ್ ಬರಬಹುದು, ಹಾಗೂ ನಿಮ್ಗೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಅಂದ್ರೆ ಕೆಟ್ಟ ಹ್ಯಾಬಿಟ್ಸ್ ನ ಕಲ್ಸಕ್ ಬರಬಹುದು. ಈ ವಿಷಯವಾಗಿ ಹುಷಾರಾಗಿರಿ ಅಂತ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.